ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಎಸ್ಟಿ ಸೋಮಶೇಖರ್ ಕೂಡ ಕಿಡಿಕಾರಿದ್ದಾರೆ. ಅಭಿವೃದ್ಧಿಯ ಕಾರಣಕ್ಕಾಗಿ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಡಿಸಿಎಂ ಅಂತ ಹೇಳಿದ್ದಾರೆ. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಎಸ್ಟಿ ಸೋಮಶೇಖರ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡೋಕೆ ಡಿಸಿಎಂ ಹೆಸರು ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರು ಅಂದ್ರೆ ಹೊರಗಡೆಯಿಂದ ಬಂದವರು ಆಸಕ್ತಿಯನ್ನ ತೋರಿಸ್ತಾರೆ. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಇಟ್ಟರೆ ತಪ್ಪೇನಿದೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಎಚ್ಡಿಕೆ 2028ಕ್ಕೆ ಅಧಿಕಾರಕ್ಕೆ ಬಂದು ಬದಲಿಸ್ತೀವಿ ಎಂದಿದ್ದಾರೆ. 2028ಕ್ಕೆ ಅಧಿಕಾರಕ್ಕೆ ಬಂದಾಗ್ತಾನೆ, ಅಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ ಕನಸು ಕಾಣ್ತಾ ಇದ್ದಾರೆ. ಬಂದಾಗ ನೋಡೋಣ ಬಿಡಿ ಅಂತ ಸೋಮಶೇಖರ್ ಕೂಡ ಲೇವಡಿ ಮಾಡಿದ್ದಾರೆ ಮತ್ತು ವಾಗ್ದಾಳಿಯನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಅಮೆಂಡ್ಮೆಂಟ್ ಬಂದಂಥ ಸಮಯದಲ್ಲಿ, ಜೊತೆಗೆ ಬೆಂಗಳೂರಿನ ಸಮಗ್ರ ಚರ್ಚೆ ಸಂದರ್ಭದಲ್ಲಿ ಅಸೆಂಬ್ಲಿ ಮುಗಿದ ಮಾರನೆಗೆ ಬೆಂಗಳೂರಿನ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬಹುದು ಡೀಟೇಲ್ಸ್ ಆಗಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದರು. ಅದರ ಪ್ರಕಾರ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಇರ್ಬೋದು, 130 ವ್ಯಾಪ್ತಿ ಕುಡಿಯುವ ನೀರು ಇರ್ಬೋದು, ಬೇರೆ ಬೇರೆ ಏನು ಬೆಂಗಳೂರಿನ ಸಮಸ್ಯೆಗಳಿದೆ ಅದನ್ನು ಡೀಟೇಲ್ಸ್ ಆಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು 11 ಗಂಟೆಯಿಂದ ಎಷ್ಟೊತ್ತರ ಆಗಲಿ ಇವತ್ತು ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನು ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ರು. ಅದ್ರ ಪ್ರಕಾರ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನಡೆದಾದ್ಮೇಲೆ ಉಪಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಮಾಹಿತಿಯನ್ನು ತಮಗೆ ತೆಗೆದು ಕೊಡ್ತಾರೆ. ಏನ್ ಕುಮಾರಸ್ವಾಮಿ ಅವರು ಪರ ಮಾತಾಡ್ತಾರ? ಈಗ ಬೆಂಗಳೂರು 27 ವಿಧಾನಸಭಾ ಕ್ಷೇತ್ರ, ಆನೆಗಲ್ ಸೇರಿ 28 ವಿಧಾನಸಭಾ ಕ್ಷೇತ್ರ, ಸಾವಿರಾರು ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇದೆ. ಅವರಿಗೆ ಕುಡಿಯೋ ನೀರು ಎಲ್ಲಿದೆ, ಸ್ಯಾನಿಟರಿ ಎಲ್ಲಿದೆ, ರಸ್ತೆ ಎಲ್ಲಿದೆ, ಓಡಾಡ್ಲಿಕ್ಕೂ ಬಹಳ ಕಷ್ಟ. ಈಗಿನ ಪರಿಸ್ಥಿತಿಯಲ್ಲೇ ಕಷ್ಟ ಇದೆ. ಅದನ್ನ ಬೆಂಗಳೂರು ಸೌತ್ ಅಂತ ಮಾಡಿ ಬೆಂಗಳೂರಿಗೆ ಏನೆಲ್ಲ ಆಕರ್ಷಣೆ ಆಗ್ತದೆ ಅದನ್ನ ಸ್ವಲ್ಪ ಮುಂದುವರಿತ ಮಾಡಿದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರ್ತಕ್ಕಂಥದ್ದು, ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬರ್ತಕ್ಕಂಥದ್ದು, ಇಂಡಸ್ಟ್ರಿ ಬರ್ತಕ್ಕಂಥದ್ದು, ಆ ಥರ ಮಾಡ್ತಕ್ಕಂಥದ್ದಕ್ಕೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಾಮಾನ್ಯವಾಗಿ ಏನು ಹೊರಗಡೆ ಬಂದಂಥ ಅವರು ಬೆಂಗಳೂರು ಅಂದರೆ ಸ್ವಲ್ಪ ವಿಶೇಷವಾದ ಆಸಕ್ತಿಯನ್ನು ವಹಿಸ್ತಾರೆ. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಬೇಕಾದಷ್ಟು ಇದೆ ಇವಾಗ. ಅದಕ್ಕೆ ಬೆಂಗಳೂರು ಸೌತ್ ಅಂತ ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ? 28 ಬಂದಾಗ ತಾನೆ ಈಗ ಇರ್ತಕ್ಕಂಥದ್ದು 28 ಗಂಟೆ ಆಡಳಿತ ಕಾಂಗ್ರೆಸ್ ಪಕ್ಷದಿದೆ. 28ಕ್ಕೆ ಅವ್ರು ಬರಲಿ, ಕನಸು ಕಾಣ್ತಾ ಇರ್ತಾರೆ. 28ಕ್ಕೆ ಬಂದಾದ್ಮೇಲೆ ಮಾಡ್ಲಿ, ಅವ್ರ ದರ್ಬಾರ್ ಬಂದಾಗ ನೋಡೋಣ, ತಗೊಳ್ಳಿ. ಗ್ರೇಟರ್ ಬೆಂಗಳೂರು ಬಗ್ಗೆ